ವಿಶ್ವಾಸಘಾತಕ ಸ್ನೇಹಿತ ವರ್ಸಸ್ ದೇಶ ಕಾ ದುಶ್ಮನ್. ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವ ರವನೀತ್ ಬಿಟ್ಟು ಸಂಸತ್ ಆವರಣದಲ್ಲಿ ನಾಯಕರ ಟೀಕಾಪ್ರಹಾರ ಮುಂದುವರೆದಿದೆ. ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವ ರವನೀತ್ ಬಿಟ್ಟು ಸಂಸತ್ ಆವರಣದಲ್ಲಿ ನಾಯಕರ ಟೀಕಾಪ್ರಹಾರ ನಡೆದಿದೆ. ಸಂಸತ್ ಭವನದ ದ್ವಾರದ ಬಳಿ ಕೈಪಡೆ ಪ್ರೊಟೆಸ್ಟ್ ಮಾಡಿದೆ. ಈ ವೇಳೆ ರಾಹುಲ್ ಪಕ್ಕ ನಡೆದು ಬಂದ ರವನೀತ್ ಕೈ ಪ್ರತಿಭಟನೆ ವೇಳೆ ಸಚಿವರ ಜೊತೆ ಮಾತಿನ ಚಕಮಕಿ ಉಂಟಾಗಿದೆ. ಕೇಂದ್ರ ಸಚಿವ ರವನೀತ್ ಕೆಣಕಿದ ರಾಹುಲ್ ಗಾಂಧಿ. ವಿಶ್ವಾಸಘಾತಕ ಸ್ನೇಹಿತ ಎಂದು ಸಚಿವರನ್ನ ಕರೆದಂತಹ ರಾಹುಲ್, ಚಿಂತೆ ಮಾಡಬೇಡಿ, ಮುಂದೆ ಕಾಂಗ್ರೆಸ್ಗೆ ಬರ್ತೀರಾ ನೀವು? ಸಚಿವರಿಗೆ ಹಸ್ತಲಾಘವ ನೀಡಲು ಮುಂದಾದ ರಾಹುಲ್ ಹಸ್ತಲಾಘವನ್ನ ತಿರಸ್ಕರಿಸಿದಂತಹ ರವನೀತ್ ಬಿಟ್ಟು ರಾಹುಲ್ಗೆ ದೇಶ ಕಾ ದುಶ್ಮನ್ ಎಂದಂತಹ ಕೇಂದ್ರ ಸಚಿವ. ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಉಭಯ ನಾಯಕರ ಹೇಳಿಕೆಗಳು. ದೇಶ ಕಾ ದುಶ್ಮನ್ ಅಂತ ರಾಹುಲ್ ಗಾಂಧಿಯನ್ನ ಕರೆದಿದ್ದಾರೆ ಕೇಂದ್ರ ಸಚಿವ ರವನೀತ್ ಬಿಟ್ಟು. ವಿಶ್ವಾಸಘಾತಕ ಸ್ನೇಹಿತ ವರ್ಸಸ್ ದೇಶ ಕಾ ದುಶ್ಮನ್ ಅನ್ನುವಂತಾಗಿದೆ. ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವ ರವನೀತ್ ಬಿಟ್ಟು ಸಂಸತ್ ಆವರಣದಲ್ಲಿ ನಾಯಕರ ಟೀಕಾಪ್ರಹಾರ ಆಗಿದೆ. ಸಂಸತ್ ಭವನ ದ್ವಾರದ ಬಳಿ ಕೈಪಡೆ ಪ್ರೊಟೆಸ್ಟ್ ಮಾಡುತ್ತಿದೆ. ಈ ವೇಳೆ ರಾಹುಲ್ ಪಕ್ಕ ನಡೆದು ಬಂದಂತಹ ರವನೀತ್ ಕೈ ಪ್ರತಿಭಟನೆ ವೇಳೆ ಸಚಿವರ ಜೊತೆ ಮಾತಿನ ಚಕಮಕಿ ಉಂಟಾಗಿದೆ. ಕೇಂದ್ರ ಸಚಿವ ರವನೀತನ್ನ ಕೆಣಕಿದ್ದಾರೆ ರಾಹುಲ್. ವಿಶ್ವಾಸಘಾತಕ ಸ್ನೇಹಿತ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ. ಚಿಂತೆ ಮಾಡಬೇಡಿ, ಮುಂದೆ ನೀವು ಕಾಂಗ್ರೆಸ್ಸಿಗೆ ಬರ್ತೀರಾ ಅಂತ ಹೇಳಿದ್ದಾರೆ. ಸಚಿವರಿಗೆ ಹಸ್ತಲಾಘವವನ್ನು ನೀಡಲು ಮುಂದಾದ್ರು ರಾಹುಲ್. ಈ ವೇಳೆ ರಾಹುಲ್ ಶೇಕ್ ಹ್ಯಾಂಡ್ ಅನ್ನ ತಿರಸ್ಕರಿಸಿದ್ರು ರವನೀತ್ ಬಿಟ್ಟು. Walking right by. Here is a great dog walking right by. Take a look at your face. This is what it looks like. Hello, brother. My great dog friend. Don't worry, you'll come back. Surrender. Desh ke dushman. ಸಂಸತ್ ಆವರಣದಲ್ಲಿ ನಾಯಕರ ಟೀಕಾ ಪ್ರಹಾರವಾಗಿದೆ. ವಿಶ್ವಾಸಘಾತಕ ಸ್ನೇಹಿತ ವರ್ಸಸ್ ದೇಶ ಕಾ ದುಶ್ಮನ್ ಅನ್ನುವಂತೆ ಸಂಸತ್ ಭವನದ ದ್ವಾರದ ಬಳಿ ಪ್ರೊಟೆಸ್ಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ರಾಹುಲ್ ಪಕ್ಕ ರವನೀತ್ ನಡೆದು ಹೋಗಿದ್ದಾರೆ. ಕೈ ಪ್ರತಿಭಟನೆ ವೇಳೆ ಸಚಿವರ ಜೊತೆ ಮಾತಿನ ಚಕಮಕಿ ಉಂಟಾಗಿದೆ. ಕೇಂದ್ರ ಸಚಿವ ರವನೀತನ್ನ ಕೆಣಕಿದ್ದಾರೆ ರಾಹುಲ್ ಗಾಂಧಿ. ವಿಶ್ವಾಸಘಾತಕ ಸ್ನೇಹಿತ ಎಂದು ಸಚಿವರನ್ನ ಕರೆದ್ರು ರಾಹುಲ್ ಗಾಂಧಿ. ಚಿಂತೆ ಮಾಡಬೇಡಿ, ಮುಂದೆ ನೀವು ಕಾಂಗ್ರೆಸ್ಸಿಗೆ ಬರ್ತೀರಾ ಅಂತಂದ್ರು. ಜೊತೆಗೆ ಅವರಿಗೆ ಹಸ್ತಲಾಘವವನ್ನ ಶೇಕ್ ಹ್ಯಾಂಡ್ ಮಾಡಕ್ಕೆ ಮುಂದಾದ್ರು ರಾಹುಲ್. ಹಸ್ತಲಾಘವವನ್ನ ತಿರಸ್ಕರಿಸಿದ್ರು ರವನೀತ್. ರಾಹುಲ್ಗೆ ದೇಶ ಕಾ ದುಶ್ಮನ್ ಅಂತ ಅಂದ್ರು ಕೇಂದ್ರ ಸಚಿವ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಉಭಯ ನಾಯಕರ ಈ ಹೇಳಿಕೆ.